ಏನು ಓದ್ದೇನೆ ಮಾರ್ಕ್ಸ್ ಬರುತ್ತೆ. ವಿ ಫೀಲ್ ಏನೂ ಓದ್ದೇನೆ ಮಾರ್ಕ್ಸ್ ಬರ್ತಿದೆ, ನೆಕ್ಸ್ಟ್ ಸೆಮಿಸ್ಟ್ರಿಂದ ಇನ್ನು ಸ್ವಲ್ಪ ಚೆನ್ನಾಗಿ ಓದೋಣ ಅಂತ. ಬಟ್ ವಿ ಡೋಂಟ್ ರೀಡ್ ಅಗೈನ್ ವಿ ರೀಡ್ ಅಟ್ ದ ಎಂಡ್, ವಿ ಸ್ಕೋರ್ ವೆಲ್. ಓದಿರೋ ಅವನಿಗೆ 80% ಬರುತ್ತೆ, ಓದದೇ ಇರೋ ಅವನಿಗೆ 75% ಬರುತ್ತೆ. ದೇ ಫೀಲ್ ಇಟ್ ಈಸ್ ಬೆಟರ್. 4 years of engineering spoils every kid in its preparation. ಸಡನ್ನಾಗಿ ಇಂಜಿನಿಯರಿಂಗಲ್ಲಿ ಟಾಪ್ ಮಾಡಿದ್ವಿ ಅಂತ ಬಂದ್ಬಿಟ್ರೆ ಇಲ್ಲಿ ಪ್ರಿಪರೇಷನ್ ಮಾಡಲ್ಲೇ ಬೇರೆ ಇರುತ್ತೆ. ನಾನು ಇಂಜಿನಿಯರೇ, ನಾನು ನಿಮ್ಮ ಥರನೇ ಓದಿದ್ದು. ವಿ ಕಲೆಕ್ಟ್ ಮೆಟೀರಿಯಲ್ ಇನ್ ದ ಲಾಸ್ಟ್ ಮಿನಿಟ್, ಮೋಸ್ಟ್ಲಿ ಮ್ಯಾಕ್ಸಿಮಮ್ 1 week ಬಿಫೋರ್. ದಿಸ್ ಈಸ್ ಸ್ಪಾಯ್ಲಿಂಗ್ ಅವರ್ ಪ್ರಿಪರೇಷನ್. 10th 12th ಅಲ್ಲಿರೋ ಅಷ್ಟು ಹುಮ್ಮಸ್ಸು ನಮಗೆ ಇಂಜಿನಿಯರಿಂಗ್ ಅಥವಾ ಗ್ರ್ಯಾಜುಯೇಷನಲ್ಲೂ ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಕೋರ್ ವೆಲ್. ಇವತ್ತು ನೀವು ಪ್ರಿಪೇರ್ ಆಗಬೇಕು ಅಂತ ಅಂದರು, ಜೂನ್ ನೆಕ್ಸ್ಟ್ ಇಯರ್ ಎಕ್ಸಾಮ್. ಸೊ 1.5 year ಯು ಹ್ಯಾವ್ ಟು ಫೋಕಸ್ ವಿತೌಟ್ ಎನಿ ಎಕ್ಸಾಮ್. ಆದ್ದರಿಂದ ಏನಾಗುತ್ತೆ ಅಂತ ಅಂದರೆ ಗೋಲ್ 1.5 year ಆದಮೇಲೆ ಇರೋದ್ರಿಂದ ಯು ಡೋಂಟ್ ನೋ ಹೌ ಟು ಪ್ರಿಪೇರ್. 15 ದಿನ ಓದ್ತೀರಾ, ಬೋರ್ ಹೊಡೆಯುತ್ತೆ, ಮತ್ತೆ ಬೇರೆ ಸಬ್ಜೆಕ್ಟ್ ಓದ್ತೀರಾ. ಯಾವುದೇ ಒಂದು ಸಬ್ಜೆಕ್ಟ್, ಒಂದು ಬುಕ್ ತಗೊಂಡು ಯಾವುದಾದ್ರೂ ಸ್ಟೂಡೆಂಟ್ಸ್ ಹತ್ರ ಹೋಗಿ ಅವ್ರ ಬುಕ್ಸ್ ನೋಡಿದ್ರೆ ಫಸ್ಟ್ 100 pages ಚೆನ್ನಾಗಿ ಓದಿರ್ತಾರೆ, ಆಮೇಲೆ ಓದೇ ಇರಲ್ಲ. ಫಸ್ಟ್ 100 pages ಮಾರ್ಕ್ ಮಾಡಿರ್ತಾರೆ, ಬರೆದಿರ್ತಾರೆ, ಬಟ್ ದೇ ನೆವರ್ ಡೂ. UPSC ಆಲ್ವೇಸ್ ಆಸ್ಕ್ ಫ್ರಮ್ ಲಾಸ್ಟ್. ದೇ ನೋ ಸ್ಟೂಡೆಂಟ್ಸ್ ನೆವರ್ ರೀಚ್ ಟಿಲ್ ಲಾಸ್ಟ್. ಸೀರಿಯಸ್ ಆಸ್ಪಿರೆಂಟ್ಸ್ ರೀಡ್ ಮಲ್ಟಿಪಲ್ ಟೈಮ್ಸ್. ನಿಮಗೆ ಕಂಪ್ಲೀಷನ್ ಮಾಡುವಂತಹ ಒಂದು ಛಲ ಇರಬೇಕು. ಡೋಂಟ್ ಬಿಕಮ್ ಬುಕ್ ಕಲೆಕ್ಟರ್ಸ್, ಬಿಕಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್. ಯು ನೀಡ್ ನಾಟ್ ಕಲೆಕ್ಟ್ ಆಸ್ ಮೆನಿ ಬುಕ್ಸ್ ಆಸ್ ಪಾಸಿಬಲ್. ಬುಕ್ಸ್ ಈಸ್ ನಾಟ್ ಎ ಸಿಂಬಲ್ ದಟ್ ಯು ಆರ್ ಪ್ರಿಪೇರಿಂಗ್. ಕೆಲವರು ಪೇರೆಂಟ್ಸ್ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಶೋ ನೋಡಿ, ಇದು ಅವ್ರ ಮನೆ ಕೊಟ್ಬಿಟ್ಟು ರೂಮಲ್ಲಿ ಕಂಪ್ಲೀಟ್ಲಿ ನಮ್ಮ ಹುಡುಗಿಗೆ ಮಾಡಿಕೊಟ್ಬಿಟ್ಟಿದ್ದೀವಿ, ಇಷ್ಟು ಬುಕ್ಸ್ ಇದೆ ಅವ್ರ ಹತ್ರ, ಮ್ಯಾಪ್ಸ್ ಇರುತ್ತೆ ಎಲ್ಲ ಕಡೆ, ರೈಟ್? ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ಓದ್ತಿದ್ದಾರೆ. ಯು ಡೋಂಟ್ ನೋ ವೆದರ್ ದೇ ಸ್ಲೀಪ್ ಅಟ್ 4 o'clock ಆರ್ ವೆದರ್ ದೇ ರೀಡ್ ಅಟ್ 4 o'clock. ಬುಕ್ಸ್ ಆ್ಯಂಡ್ ಫೆಸಿಲಿಟೀಸ್ ಆರ್ ನಾಟ್ ಇಂಪಾರ್ಟೆಂಟ್. ಆ್ಯಂಡ್ ಡೋಂಟ್ ಥಿಂಕ್ ದಿಸ್ ಎಕ್ಸಾಮ್ ಇಸ್ ಫಾರ್ ಟಾಪರ್ಸ್. 36%, 40% ಬಂದಿರೋರು ಕೂಡ ರ್ಯಾಂಕ್ ಬಂದಿದೆ. ನನಗೆ ಗೊತ್ತಿರೋ ಒಬ್ಬ ಸ್ಟೂಡೆಂಟ್, he has got 42% in his degree, right? He went to ಇಂಟರ್ವ್ಯೂನಲ್ಲಿ ಕೇಳಿದ್ರು, ನಿನಗೆ ಇಷ್ಟು 42% ಬಂದಿದೆ, UPSC ಮಾಡಬೇಕು, IAS ಮಾಡಬೇಕು ಅಂತ ಯಾವ ಧೈರ್ಯದಿಂದ ಬಂದೆ ಅಂತ. ಅವ್ನು ಇದ್ಕೊಂಡು, ಸರ್ ನನಗೆ ಯಾವ ಕೆಲಸನೂ ಕೊಡ್ತಾ ಇಲ್ಲ ಸರ್, ನನ್ನ ಮಾರ್ಕ್ಸ್ ನೋಡ್ಬಿಟ್ಟು ಯಾರೂ ಕೆಲಸನೇ ಕೊಡ್ತಾ ಇಲ್ಲ, ಇದೊಂದರಲ್ಲೇ ಕ್ವಾಲಿಫಿಕೇಷನ್ ಕೇಳಲಿಲ್ಲ, ಅದಕ್ಕೆ ಬರದೆ ಇಲ್ಲಿವರೆಗೂ ಬಂದೆ. He got highest marks in interview and he is an IAS today. It is not how you started your life, it is how you take it to an end. For that, ಒಬ್ಬ ಕಂಪ್ಲೀಟ್ ತೆಲುಗು ಲ್ಯಾಂಗ್ವೇಜಲ್ಲಿ he has written exam. Last year he got 2nd rank. ಅವ್ನಿಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಮೆಟೀರಿಯಲ್ಸ್ ಇಲ್ಲ. ನೀವು ಕನ್ನಡದಲ್ಲಿ ಬರೀಬೇಕಂತ ಅಂದರೆ ಸುಮಾರು ಮೆಟೀರಿಯಲ್ಸ್ ಇಲ್ಲ. ಆ ಹುಡುಗ 6 years ಆ ಇಂಗ್ಲೀಷ್ ಬುಕ್ಸ್ ತಗೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು he has read everything. He made his own notes. Last he got 2nd rank. ಅವ್ರ ಇಂಟರ್ವ್ಯೂನಲ್ಲಿ ಅವನನ್ನು ಕೇಳಿದಂತಹ ಪ್ರಶ್ನೆ ಏನು ಅಂತ ಅಂದರೆ, ನೀವು ಎಲ್ಲ IAS IPS ಅನ್ನು ನೋಡಿದಾಗ ಸುಮಾರು ಜನ ಇಂಗ್ಲೀಷ್ ಮೀಡಿಯಮ್ ಅಥವಾ ಒಳ್ಳೆಯ ಕಾನ್ವೆಂಟ್ಗಳಿಂದ ಓದಿರೋರು ಬರ್ತಾರೆ, ನಿಮಗೆ UPSC ಬಡವರಿಗೆ ಅಥವಾ ರೂರಲ್ ಏರಿಯಾಸಲ್ಲಿರೋವ್ರಿಗೂ ಬೆನಿಫಿಷಿಯಲ್ಲ, ಅವ್ರ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ನು ಖಂಡಿತ ಆಗತ್ತೆ. ಯಾಕಿಷ್ಟು ಧೈರ್ಯದಿಂದ ಹೇಳ್ತಿದ್ಯಾ ಅಂದರೆ, ನಿಮ್ಮ ಮುಂದೆ ನಾನೇ ಇದ್ದೀನಿ, ಹಳ್ಳಿಯಿಂದ ಬಂದಿದ್ದೀನಿ, ಇವತ್ತು ಇಂಟರ್ವ್ಯೂನಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ. ಹಿ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ಆ್ಯಂಡ್ ಹಿ ಗಾಟ್ 2nd rank, ಆಲ್ ಇಂಡಿಯಾ 2nd rank. He can't read properly, but he has very good knowledge. So, this exam is all about common sense. ಈ ಎಕ್ಸಾಮಲ್ಲಿ ಸುಮಾರು ಜನಕ್ಕೆ ಬೇಕಾಗಿರೋದೇ ಕಾಮನ್ ಸೆನ್ಸ್. ಆದರೆ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ಎಲ್ಲರಲ್ಲೂ ಕಾಮನ್ ಸೆನ್ಸ್ ಇರಲ್ಲ. ಆ್ಯಂಡ್ ವಾಟ್ ವಿ ಥಿಂಕ್ ಇಸ್ ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್, ರೈಟ್? ಸೊ ಪ್ಲೀಸ್ ಎನ್ಶ್ಯೂರ್ ಫಸ್ಟ್
you have a proper understanding of syllabus. Fine. One who completes the syllabus on time. ಯಾವ ರೀತಿ ಪ್ರಿಪೇರ್ ಆಗಬೇಕು? ಫಸ್ಟ್ ಇಂಟರ್ವ್ಯೂ ಮೇಲೆ ಫೋಕಸ್ ಮಾಡಿ. ನಾವು ಒಂದೇ ರಾತ್ರಿಯಲ್ಲಿ ಚೇಂಜ್ ಆಗೋಕ್ಕಾಗಲ್ಲ. ಇಂಟರ್ವ್ಯೂ ಕ್ಲಿಯರ್ ಆಯಿತು, ಹಾಂ ನಾಳೆ ಬೆಳಗ್ಗೆಯಿಂದ ನಾನು ತುಂಬ ಒಳ್ಳೆಯವನಾಗಿರ್ತೀನಿ, ಇಂಟರ್ವ್ಯೂನಲ್ಲಿ ಅವ್ರು ಏನು ಕೇಳಿದ್ರು ತುಂಬ ಒಳ್ಳೆಯವನಾಗಿ ಆನ್ಸರ್ ಮಾಡ್ತೀನಿ, ಸೊ ದೇ ವಿಲ್ ಐಡೆಂಟಿಫೈ. ನೋ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ, ನೀವು ಏನು ಹೇಳಿರ್ತೀರೋ ಒಬ್ಬರೊಂದು ಕ್ವಶನ್ ಮಾಡಿದಾಗ ನೀವೊಂದು ಆನ್ಸರ್ ಕೊಡ್ತೀರ. ಎಲ್ಲರೂ ಬೇರೆ ಬೇರೆ ಕ್ವಶನ್ಸ್ ಕೇಳಿರ್ತಾರೆ, ಮತ್ತೆ ಅದೇ ಇಂಟರ್ವ್ಯೂಯರ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ನೀವು ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ ಅಂತ ನೋಡ್ತಾನೆ. ಇವೆರಡನ್ನೂ ಮ್ಯಾಚ್ ಮಾಡಿ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾನೆ. ನೀವು ಎಲ್ಲದಕ್ಕೂ ಒಂದೇ ರೀತಿಯಾಗಿ ಆನ್ಸರ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕೋರ್ಸ್ ಇರುತ್ತೆ, ಇಲ್ಲ ಅಂತ ಅಂದರೆ ಇಲ್ಲ. ಒಂದು ರಾತ್ರಿ ಯಾರೂ ಚೇಂಜ್ ಆಗೋದಕ್ಕಾಗಲ್ಲ. ಇವತ್ತಿಂದಲೇ ನೀವು IAS ಆಸ್ಪಿರೆನ್ಸ್ ಆಗಿ IAS ಆಗಿ ಯೋಚನೆ ಮಾಡಿ. ಅವಾಗ ನೀವು ನೋಡೋ ಡಿಫ್ರೆನ್ಸ್ ಏನು ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಸರ್, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಅಂತ ಆಟೋ ಡ್ರೈವರಿಂದ ಹಿಡಿದು ಕ್ಲೀನರ್ ಪ್ರತಿಯೊಬ್ಬರಿಗೂ ಗೊತ್ತು. ಇಫ್ ಯು ಆರ್ ಆನ್ IAS, ವಾಟ್ ವಿಲ್ ಯು ಡೂ ಟು ರಿಡ್ಯೂಸ್ ಟ್ರಾಫಿಕ್ in Bangalore? Do you understand? The difference is, what is the solution? Sewage problem ಇದೆ, ಪ್ರಾಪರ್ ಸ್ಟೋರೇಜ್ ಇಲ್ಲ, ಎಲ್ರಿಗೂ ಗೊತ್ತು ಪ್ರಾಬ್ಲಮ್, ಎಲ್ರಿಗೂ ಗೊತ್ತು. ಆ ಪ್ರಾಬ್ಲಮ್ ಕೇಳೋದಕ್ಕೆ ಅಪೋಸಿಷನ್ ಲೀಡರ್ಸ್ ಕೂಡ ಇದ್ದಾರೆ. ವಿಲ್ ದೇ ಹೈರ್ UPSC ಪೀಪಲ್ ಟು ಕ್ರಿಟಿಸೈಸ್ ದಮ್? ನಮ್ಮನ್ನು ಬಂದು ಬೈರಿ ನಾವೇನೇನು ಮಾಡ್ತಿಲ್ವೋ ಕರೆಕ್ಟಾಗಿ ಅಂತ. ವೈ ಡು ದೇ ವಾಂಟ್ IAS? ಟು ಸಾಲ್ವ್ ಇಟ್. ಸೊ ಥಿಂಕ್ ಆಫ್ ಸಾಲ್ವಿಂಗ್, ನಾಟ್ ಆಫ್ ನೋಯಿಂಗ್ ದ ಪ್ರಾಬ್ಲಮ್ ಅಲೋನ್. ಯಾರಿಗಾದರೂ ಪ್ರಾಬ್ಲಮ್ ಗೊತ್ತಾಗುತ್ತೆ, ಸಲ್ಯೂಷನ್ ಬರೆಯೋ ಅವನನ್ನೇ ಅವ್ರು ಚೂಸ್ ಮಾಡೋದು. ಸೊ ನಿಮ್ಮ ಒಂದು ಅನುಭವದಲ್ಲಿ ಯು ಶುಡ್ ಥಿಂಕ್ ಬೇರೆ ಬೇರೆ ಕಡೆ, ಹೈದರಾಬಾದಲ್ಲಿ, ಡೆಲ್ಲಿನಲ್ಲಿ, ಇನ್ನೊಂದು ಕಡೆ ಚೈನಾನಲ್ಲಿ ಯಾವ ರೀತಿ ಟ್ರಾಫಿಕ್ ಕಂಟ್ರೋಲ್ ಮೆಷರ್ಸ್ ಮಾಡ್ತಿದ್ದಾರೆ. ಈ ರೀತಿ ನಾವು ತಿಳ್ಕೊಂಡಾಗ ನಿಮ್ಮ ಆನ್ಸರ್ಸ್ ಆಗಲಿ, ನಿಮ್ಮ ಒಂದು ಬುದ್ಧಿವಂತಿಕೆ ಆಗಲಿ ಬೆಳೀತಾ ಹೋಗುತ್ತೆ. ದ ಸೇಮ್ ಟೈಮ್ ಯಾವುದೋ ಒಂದು ಡಿಸಾಸ್ಟರ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೇರಳ ಫ್ಲಡ್ಸ್ ನಡೀತು. ಕೇರಳ ಫ್ಲಡ್ಸ್ ನಡೆದಾಗ ಅಲ್ಲಿದ್ದ IAS ಅಧಿಕಾರಿಗಳು ಯಾವ ರೀತಿ ಆ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ರು, ಯಾವ ರೀತಿ ಜನರನ್ನ ಕಾಪಾಡಿದ್ರು, ಏನೇನು ಮೆಷರ್ಸ್ ತಗೊಂಡ್ರು. ಈಗ ಅಟ್ಯಾಕ್ ನಡೀತು, ಪುಲ್ವಾಮಾ ಅಟ್ಯಾಕ್, ಅದರಲ್ಲಿ ಏನೇನಿತ್ತು, ಯಾವ ರೀತಿ ನಾವು ಪ್ರಿವೆಂಟ್ ಮಾಡಬೇಕು, ಇಸ್ರೇಲ್ ನಮಗೇನು ಹೇಳ್ತಿದೆ, ಬೇರೆ ಬೇರೆ ದೇಶಗಳು ಯಾವ್ಯಾವ ರೀತಿ ನಮಗೆ ಹೆಲ್ಪ್ ಮಾಡ್ತಿದೆ. ಇಸ್ರೇಲಲ್ಲಿ ಪ್ಯಾಲೆಸ್ಟೀನ್ ಅನ್ನೋ ಒಂದು ಗ್ರೂಪ್ ಅಥವಾ ಕಂಟ್ರಿ ಆಗಬೇಕಾಗಿರೋರು, ದೇ ಕೀಪ್ ಫೈಟಿಂಗ್ ಅಗೇನ್ಸ್ಟ್ ಇಸ್ರೇಲಲ್ಲೂ ಕೂಡ ಟೆರರಿಸಮ್ ತುಂಬ ಜಾಸ್ತಿ, ಬಾರ್ಡರಿಂದ ಬರೋ ಟೆರರಿಸಮ್ ಜಾಸ್ತಿ. ನಮಗೆ ಪಾಕಿಸ್ತಾನ ಹೇಗೋ ಅವ್ರಿಗೆ ಅಲ್ಲಿಂದ ಬರುತ್ತೆ. ಅವ್ರೇನು ಮಾಡಿದ್ದಾರೆ ಅಂತ ಅಂದರೆ, ಎಲ್ಲೇ ಆಗಲಿ ಬಾರ್ಡರ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ CCTV ಕ್ಯಾಮ್ರಾಸ್ ಇಟ್ಟು ಅದರಲ್ಲಿ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಸ್ ಅಂತ ಕರೀತಾರೆ. ಥರ್ಮಲ್ ಇಮೇಜಸ್ ಅಂದರೆ ಫುಲ್ ಕತ್ಲಿದ್ದಾಗೂ ಕೂಡ ಫೋಟೋಸ್ ತೆಗೆದ್ರೆ ಒಂದೊಂದು ಬಾಡಿ, ನಮ್ಮಲ್ಲಿರೋ ಒಂದೊಂದು ಬಾಡಿ ನಿಮಗೆ ನನ್ನ ಬಾಡಿ ಹೀಟನ್ನು ಬೇರೆ ಥರ ಅಬ್ಸರ್ವ್ ಮಾಡುತ್ತೆ, ಈ ವುಡ್ಡು ಬೇರೆ ಥರ ಅಬ್ಸರ್ವ್ ಮಾಡುತ್ತೆ, ಚೇರ್ಸು ಬೇರೆ ಥರ ಅಬ್ಸರ್ವ್ ಮಾಡುತ್ತೆ. ನಿಮಗೊಂದು ಪಿಕ್ಚರ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಯಾವ ಬಾಡಿ ಎಷ್ಟೆಷ್ಟು ಹೀಟ್ ಅಬ್ಸರ್ವ್ ಮಾಡಿದೆ ಅನ್ನೋದ್ರ ಮೇಲೆ ಒಂದು ಫೋಟೋ ಬರುತ್ತೆ. ಕತ್ಲಲ್ಲೂ ಕೂಡ ಆ ಫೋಟೋಸ್ ಕಾಣಿಸುತ್ತೆ. ಆ ಫೋಟೋಸಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಗನ್ ಇಟ್ಕೊಂಡು ಬಾರ್ಡರ್ ಹತ್ರ ಬಂದ ಅಂತ ಅಂದರೆ, ಆ ಇಮೇಜಸನ್ನು ಕಂಪ್ಯೂಟರಲ್ಲಿ ಕಾಣಿಸುತ್ತೆ. ಕಂಪ್ಯೂಟರ್, ನಮ್ಮ ಜನ ನಿದ್ದೆ ಮಾಡಿಬಿಟ್ರೆ ಆ ಟೈಮಲ್ಲಿ 4 ಗಂಟೆ 2 ಗಂಟೆಯಿಂದ 4 ಗಂಟೆ ಪ್ರತಿಯೊಬ್ಬರಿಗೂ ನಿದ್ದೆ ಜಾಸ್ತಿ. ನೀವು ಜನರನ್ನ ಬಿಟ್ಬಿಟ್ಟು ಮಾನಿಟರ್ ಮಾಡಿ ಅಂತ ಅಂದರೆ ಅವ್ರು ಮಲ್ಕೊಂಬಿಟ್ರೆ ಕಷ್ಟ. ಅದಕ್ಕೆ ಅವ್ರೇನು ಮಾಡ್ತಾರೆ, ಕಂಪ್ಯೂಟರ್ರೆ ಮನುಷ್ಯನ ಒಂದು ಹೀಟ್ ಅಬ್ಸಾರ್ಪ್ಷನ್ ಗೊತ್ತಾಗಿದ ತಕ್ಷಣ ಅದನ್ನು ಬೀಪ್ ಮಾಡಿ ತೋರಿಸುತ್ತೆ. ಆ ಬೀಪ್ ಮಾಡಿ ತೋರಿಸಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ, ಅಲರ್ಟ್ ಬರುತ್ತೆ, ನೋಡಿ ಯಾರೋ ಒಬ್ಬ ಬರ್ತಿದ್ದಾನೆ, ಎಲ್ಲಿ ಬರ್ತಿದ್ದಾನೆ ಅಂತ ನೋಡುತ್ತೆ. ಅಲ್ಲಿ ಅವರ ಸೋಲ್ಜರ್ಸ್ ಇದ್ದರೆ ಇಮಿಡಿಯೇಟ್ ಅಟ್ಯಾಕ್ ಮಾಡಿಸ್ತಾರೆ. ಇಲ್ಲ ಅಂತ ಅಂದರೆ ಥರ್ಮಲ್ ಗನ್ಸ್ ಇರುತ್ತೆ, ಲೇಸರ್ ಗನ್ಸ್ ಇವೆಲ್ಲ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಟೆರರಿಸ್ಟ್ಗಳನ್ನ ಅಲ್ಲೇ ಸಾಯಿಸ್ಬಿಡುತ್ತೆ. ಜನ ಹೋಗದೇ ಇದ್ರೂ ಟೆರರಿಸಮ್ ಬರದೇ ಇರೋ ಹಾಗೆ ನೋಡ್ಕೊತಿದ್ದಾರೆ. ಈ ಟೆಕ್ನಾಲಜಿನ ಇಂಡಿಯಾಗೆ ಕೊಡ್ತಿದೆ.
ಇಸ್ರೇಲ್. ಸೊ ಇದನ್ನು ಇಂಡಿಯಾ ಈಗ ಪಾಕಿಸ್ತಾನ್ ಬಾರ್ಡರಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ಕೊತಿದ್ದಾರೆ. ಈ ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಕೇಳೋ ಸಾಧ್ಯತೆಗಳಿರುತ್ತೆ. ಬಾರ್ಡರ್ ಮ್ಯಾನೇಜ್ಮೆಂಟ್ ಯಾವ ರೀತಿ, ಇಸ್ರೇಲ್ ನಮಗೆ ಸಹಾಯ ಮಾಡ್ತೀವಿ ಅಂತಿದ್ದಾರೆ, ಯಾವ ರೀತಿ. ನೀವು ಯಾವತ್ತು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ನಾನು ಆ ಪೊಸಿಷನಲ್ಲಿದ್ದರೆ ಇದನ್ನು ಯಾವ ರೀತಿ ತಡೆ ಹಿಡಿಬೇಕು ಅಂತ, ಆ ಕ್ಷಣ ನಿಮಗೆ ಆ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗುತ್ತೆ, ಸೊಲ್ಯೂಷನ್ ಕೂಡ ಚೆನ್ನಾಗಿ ಕೊಡ್ತೀರ. ಸೊ ಆಲ್ವೇಸ್ ಥಿಂಕ್ ಅಬೌಟ್ ಬೆಸ್ಟ್ ಸೊಲ್ಯೂಷನ್ಸ್ ಪಾಸಿಬಲ್. ಅದನ್ನು ನೀವು ಆನ್ಸರ್ಸಲ್ಲಿ ಬರೆದ್ರೆ ಮೇನ್ಸಲ್ಲಿ ಖಂಡಿತ ಒಳ್ಳೆ ಸ್ಕೋರ್ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ಸೊಲ್ಯೂಷನ್ಸ್. ವೆನ್ ಐ ಟಾಕ್ ಟು ಟಾಪರ್ಸ್, ನೀವು ಮಾತಾಡುವಾಗ ನಿಮ್ಮ ಪ್ರಶ್ನೆಗಳು ಬುಕ್ಸ್ ಯಾವುದು ಓದಬೇಕು, ಯಾವ ಮೆಟೀರಿಯಲ್ ಓದಿದ್ರಿ, ಹೆಂಗೆ ಓದಿದ್ರಿ, ನಾವು ಅವರನ್ನು ಅಬ್ಸರ್ವ್ ಮಾಡಿದಾಗ ಯಾವ ರೀತಿ ಬರೆದ್ರು, ಏನು ಪಾಯಿಂಟ್ಸ್ ಪಿಕ್ ಮಾಡ್ತಾರೆ, ಅದು ನೋಡಿದಾಗ ಆ ಮೆಚುರಿಟಿ ಲೆವೆಲ್ ಯಾರಲ್ಲಿ ಜಾಸ್ತಿ ಇರುತ್ತೋ ದೇ ಆರ್ ದ ಒನ್ ಹೂ ಆರ್ ಇನ್ ದ ಸಿಸ್ಟಮ್. ಲಾಸ್ಟ್ ಬಂದು ಪ್ರಿಲಿಮ್ಸ್. ಯಾರು ಇಂಟರ್ವ್ಯೂಗೆ ಮೇನ್ಸ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೋ ಅವರು ಖಂಡಿತ ಪ್ರಿಲಿಮ್ಸಲ್ಲಿ ಕ್ಲಿಯರ್ ಆಗ್ತಾರೆ. ಆದರೆ ಪ್ರಿಲಿಮ್ಸಲ್ಲಿ ಏನು ಅಂತ ಅಂದರೆ, ನಾವು ಯಾವುದೇ ಒಂದು ಕ್ವಶನನ್ನು ನೋಡಿರ್ತೀವಿ, ತಕ್ಷಣ ನಮಗೆ ಓಕೆ ಇದೇ ಆನ್ಸರ್ ಅಂತ ಗೊತ್ತಾಗುತ್ತೆ. ಆದರೆ UPSC ಇಸ್ ದ ಟಫೆಸ್ಟ್ ಎಕ್ಸಾಮ್. ಇಷ್ಟು ಟಫೆಸ್ಟ್ ಎಕ್ಸಾಮಲ್ಲಿ ಇಷ್ಟು ಈಸಿ ಕ್ವಶನ್ ಕೇಳ್ತಾರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಿಮಗೆ ಗೊತ್ತು ಆನ್ಸರ್ ಏನು ಅಂತ, ಆದರೆ ಯು ಸ್ಟಾರ್ಟ್ ಥಿಂಕಿಂಗ್ ಡಿಫ್ರೆಂಟ್ಲಿ. ಸರ್ ಎಲ್ಲರೂ ಇಷ್ಟು ಕಷ್ಟ ಎಕ್ಸಾಮ್ ಅಂತಾರೆ, ಇಷ್ಟು ಈಸಿ ಕ್ವಶನ್ ಕೇಳೋಕ್ಕೆ ಸಾಧ್ಯನಾ ಅಂತ ಹೇಳಿ ನಾವೇ ಬೇರೆ ಥರ ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಬೇರೆ ಯಾವುದೋ ಬರೆದು ಬರ್ತಾರೆ. 90% ಆಫ್ ದ ಸ್ಟೂಡೆಂಟ್ಸ್ ಹೂ ಡೋಂಟ್ ಕ್ಲಿಯರ್, ಅವ್ರು ನಮಗೆ ಹೇಳೋದೇನು ಅಂತ ಅಂದರೆ, ಸರ್ ಫಸ್ಟ್ ಓದಿದಾಗ ಇದು ಅಂತ ಅನ್ನಿಸ್ತು, ಆದರೆ ಇಷ್ಟು ಈಸಿ ಆನ್ಸರಾ ಅಂತ ಹೇಳಿ ನಾನು ಬೇರೆ ಇಟ್ಟು ಬಂದೆ. ಈ MCQಸಲ್ಲಿ ABCD 4 ಇರುತ್ತೆ. ಫೈನ್, ನೀವು ಪ್ರತಿಯೊಂದು ಕ್ವಶನ್ ಆದಮೇಲೂ ಸರ್ಕಲ್ ಮಾಡ್ತೀರಲ್ವ. ಫಸ್ಟ್ ಕ್ವಶನ್ಗೆ A ಬಂತು ಅಂತ ಇಟ್ಕೊಳ್ಳಿ, ಎರಡನೇ ಕ್ವಶನ್ಗೂ ನಿಮಗೆ ಗೊತ್ತಿಲ್ಲದೆ A ಬರುತ್ತೆ, ಥರ್ಡ್ ಕ್ವಶನ್ಗೂ ಏನೇ ಆಪ್ಷನ್ ಬಂತು, ಫೋರ್ತು A, ಫಿಫ್ತ್ ನಿಮಗೆ A ಅಥವಾ C ಕನ್ಫ್ಯೂಷನ್ ಇರುತ್ತೆ. ಒಂದು ಯೋಚನೆ ಏನು ಬರುತ್ತೆ, ಇಷ್ಟೊಂದು ಎಗಳು ಯಾಕೆ ಬರುತ್ತೆ, ಲೆಟ್ ಅಸ್ ಗೋ ಫಾರ್ C. ಫೈನ್, ಇಲ್ಲ ಅಂತ ಅಂದರೆ ನಿಮ್ಗೆ ABCD 4 ಸೆಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಕಾಪಿ ಮಾಡಬಾರ್ದು ಅಂತ ಹೇಳಿ 4 ಸೆಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ನಿಮಗೆ A ಸೆಟ್ಟೇ ಬಂತು ಅಂತ ಇಟ್ಕೊಳ್ಳಿ, ರೈಟ್? ಏನು ಮಾಡ್ತೀರಾ, ಎಲ್ಲ ಎಗಳೇ ಬರ್ತಾ ಇದೆ, ಇವತ್ತು ಯಾಕೋ ನನಗೆ A ತುಂಬ ಒಳ್ಳೆಯದು, ಸೊ ಐ ವಿಲ್ ಮಾರ್ಕ್ A. ದಿಸ್ ಈಸ್ ಮೈಂಡ್ ಸೆಟ್. ಈ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು ಅಂತ ಅಂದರೆ ಆದಷ್ಟು ಎಷ್ಟಾದರೆ ಅಷ್ಟು ಮಾಕ್ ಟೆಸ್ಟ್ ತಗೊಳ್ಳಿ. ಫಸ್ಟು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರೇ ಯು ಕ್ಯಾನ್ ಕ್ಲಿಯರ್. ಸೊ ಸರ್ ವಾಸ್ ಟೆಲ್ಲಿಂಗ್, ವೆಂಕಟ್ ಸರ್ ವಾಸ್ ಟೆಲ್ಲಿಂಗ್ ಇನ್ ಎ ಡಿಫ್ರೆಂಟ್ ವೇ. ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನಿಮ್ಮನ್ನು ನೀವು ಅರ್ಥ ಹೇಗೆ ಮಾಡ್ಕೋಬೇಕಂತ ಅಂದರೆ, ಎಕ್ಸಾಮ್ ಹಾಲಲ್ಲಿ ನಾನು ಯಾವ ರೀತಿ ಬಿಹೇವ್ ಮಾಡ್ತೀನಿ, ಅವತ್ತಿನ ದಿನ ಬೆಳಗ್ಗೆ ಇಷ್ಟು ಜನ ಬರೀತಿದ್ದಾರೆ, ಎಲ್ಲ ಬಿಟ್ಟು ಕೂತಿದ್ದೀನಿ, ಜಾಬ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನೌ ಐ ವಾಂಟ್ ಟು ಎನ್ಶ್ಯೂರ್ ಐ ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಆ ಪ್ರೆಷರಲ್ಲಿ ಬರೆದಾಗ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. CSAT ಅಂತ ಒಂದು ಪೇಪರ್ ಇದೆ, ಮ್ಯಾಕ್ಸ್ CSAT. ವಿ ಹ್ಯಾಡ್ ಅ ಸ್ಟೂಡೆಂಟ್ ಹೂ ಹ್ಯಾಡ್ ಸ್ಕೋರ್ಡ್ CAT ಟಾಪರ್. CSAT is not even half of it, it's just 1/3 of it. ತುಂಬಾ ಈಸಿ ಇರುತ್ತೆ. ಅವನು ಫಸ್ಟ್ ಬರೆದಾಗ, ಫಸ್ಟ್ ನಿಮಗೆ GS ಪೇಪರ್ ಇರುತ್ತೆ, ಸೆಕೆಂಡ್ CSAT ಇರುತ್ತೆ. GS ಬರೆದು ಬಂದ ತಕ್ಷಣ ಅವನು ಚೆಕ್ ಮಾಡಿಕೊಂಡ ಹೇಗಾಯಿತು ಏನು ಅಂತ, ಸುಮಾರು ತಪ್ಪುಗಳಿತ್ತು. CSAT ಪೇಪರಲ್ಲಿ he didn't score at all, he could not write because he was under pressure. ಪ್ರೆಷರಲ್ಲಿ ನಾವೆಲ್ಲರೂ ವಿ ವೋಂಟ್ ಪರ್ಫಾರ್ಮ್ ವಾಟ್ ವಿ ಆರ್. ಮೆನಿ ಪೀಪಲ್ ಮೇ ಡೂ ವೆಲ್ ಆನ್ ದಟ್ ಡೇ, ಹೌ ಯು ಡೂ ಮ್ಯಾಟರ್ಸ್ ಎ ಲಾಟ್. ಸೊ ಕಂಟ್ರೋಲಿಂಗ್ ಯುವರ್ ಸೆಲ್ಫ್ ಆನ್ ದಟ್ ಡೇ ಮ್ಯಾಟರ್ಸ್ ಎ ಲಾಟ್. ಕೆರಿಯರ್ಸ್ ಈಗಿರೋ ಫೀಲ್ಡಲ್ಲಿ, ಈಗಿರೋ ದೇಶದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಆದರೂ ಏನೋ ಒಂದು ಜಾಬ್ ತಗೊಂಡು ನೀವು ಸಂಪಾದನೆ ಮಾಡ್ಬೋದು. ಆದರೆ ಸರ್ವಿಸ್ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್.
and you have seen successful people, how well they are doing service in the society. ಸುಮಾರು ಜನ ನಿಮ್ಮಲ್ಲಿ ರವಿ ಸರ್ನ ಆಸ್ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬಂದಿದ್ದೀರಾ. ಸೊ ಇಫ್ ಯು ವಾಂಟ್ ಟು ಡೂ ಲೈಕ್ ಹಿಮ್, ಫಸ್ಟ್ try to be like him, right? You can't become like him just by thinking. You have to behave. That's what he was telling. You have to combine conscious and subconscious mind anta. So illi ನಾನು ಹೇಳ್ತಿರೋದು ಎಕ್ಸಾಮ್, ದಿಸ್ ಇಸ್ ಜಸ್ಟ್ ಅನದರ್ ಎಕ್ಸಾಮ್. ಏನಾಗುತ್ತೆ, 4 ಲಕ್ಷ ಜನ ಬರೀತಾರೆ. ಯಾರು ಚೆನ್ನಾಗಿ ಬರೆದಿದ್ದಾರೋ ಯಾರು ಚೆನ್ನಾಗಿ ಬರೆದಿಲ್ಲೋ ನಮಗೆ ಗೊತ್ತಿಲ್ಲ. ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ, ಏನೇನಿದೆಯೋ ಪ್ರತಿಯೊಂದನ್ನು ಓದಿದ್ದೀನಿ, ಎಷ್ಟಾದರೆ ಅಷ್ಟು ಮಾಕ್ ಟೆಸ್ಟ್ ತೊಗೊಂಡಿದ್ದೀನಿ. ಈ ಪ್ರೊಸೆಸ್ ಎಲ್ಲ ಯಾರು ಚೆನ್ನಾಗಿ ಅಳವಡಿಸ್ಕೊತಾರೋ ಅವರು ಕ್ಲಿಯರ್ ಮಾಡ್ತಾರೆ. ಈಗ ಮೈಸೂರಲ್ಲಿ SUPSC ನವೋದಯ ಫೌಂಡೇಶನ್ ಕಡೆಯಿಂದ ದೇ ಆರ್ ಆಲ್ರೆಡಿ ಡೂಯಿಂಗ್ ದಿಸ್ ಪ್ರೋಸೆಸ್. 1 year ಸ್ಟೂಡೆಂಟ್ಸನ್ನು ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟು ಪ್ರತಿಯೊಂದು ಕೊಟ್ಟು ಅದು ರವಿ ಸರ್ರೇ ಮಾಡಿಸ್ತಿದ್ದಾರೆ. ಸೊ ಹಿ ಹ್ಯಾಸ್ ಎನ್ಶೋರ್ಡ್ ದಟ್ ಸ್ಟೂಡೆಂಟ್ಸ್ಗೆ ಪ್ರತಿ ದಿನ ಒಂದು ಅಸೈನ್ಮೆಂಟ್ ಕೊಟ್ಟು ಓದಿ ಟೆಸ್ಟ್ ಬರೀರಿ. ಬರೆದ ತಕ್ಷಣ ಬೇರೆಯವ್ರಿಗೂ ನಿಮಗೂ ಡಿಫ್ರೆನ್ಸ್ ಏನು, ಎಷ್ಟು ಸ್ಕೋರ್ ಮಾಡಿದ್ದೀರಾ, ಯಾಕೆ ಸ್ಕೋರ್ ಆಗಿಲ್ಲ, ಅನಾಲಿಸಿಸ್ ಮಾಡಿ ಇಂಪ್ರೂವ್ ಮಾಡ್ತಿರೋದ್ರಿಂದ 40 ಜನ ಫಸ್ಟ್ ಬರೆದ್ರು. ಈಗ 40ರಲ್ಲಿ 30 ಜನ SI ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ನಾವು ಸರ್ ಫಸ್ಟ್ ಒಂದು ಜಾಬ್ ತಗೊಳ್ಳೋಣ ಅಂತ ಎಕ್ಸಾಮ್ ಬರೆದ್ವಿ, ಈಗ UPSC ಮತ್ತೆ ತಯಾರಿ ಮಾಡ್ತೀವಿ, ಮತ್ತೆ ಬೇರೆ ತಗೊಂಡು ಓದ್ತಿದ್ದಾರೆ. ಆದರೆ ಸಕ್ಸಸ್ ರೇಟ್ ನೋಡಿ, ಒಂದು ಸತಿ ನೀವು ಏನೇ ಆಗಬೇಕು, ಗೌರ್ಮೆಂಟ್ ಸರ್ವಿಸ್ ಆಗಬೇಕು ಅಂತ ಅಂದ್ರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ಆ ಎಕ್ಸಾಮ್ಸ್ ಎಲ್ಲದಕ್ಕೂ ಕೋರ್ ಆಗಿರೋದೆ UPSC ಸಿಲೆಬಸ್. ಈಗ KPSC ಬರೀಬೇಕು ಅಂತ ಇಟ್ಕೊಳ್ಳಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕಾನಮಿ, ಇದು 3 ಆ್ಯಡ್ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಕಾಮನ್ನೇ. ಸೊ ಎಲ್ಲ ಎಕ್ಸಾಮ್ಸು ಯೂನಿಫಾರ್ಮಿಟಿ ಇದೆ. ನೀವು ಏನು ಪ್ರಿಪೇರ್ ಆಗಬೇಕು, ಯಾವ ರೀತಿ ಬರೀಬೇಕಂತ ಅಂದ್ರೂ ನಿಮಗೆ ಇದೇ ಬೇಕು. ಫೈನ್. ನಿಮ್ಮಲ್ಲಿ ಸುಮಾರು ಜನ ಸ್ಕೂಲ್ ಹುಡುಗರಿದ್ದೀರಾ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆರ್ ದೇರ್. ಸೋ ಮೆನಿ ಪೀಪಲ್ ವಾಂಟ್ ಟು ಪ್ರಿಪೇರ್. ಕೆಲವೊಂದು ಬುಕ್ಸ್ ಹೇಳ್ತೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಡೌನ್ ಸೊ ದಟ್ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಯೋರ್ ಪ್ರಿಪರೇಷನ್. ಯಾರ್ಯಾರು ಇನ್ನೂ ಪ್ರಿಪರೇಷನ್ನೇ ಸ್ಟಾರ್ಟ್ ಮಾಡಿಲ್ವೋ, ಸರ್ ಲೈಫಲ್ಲಿ ಯಾವಾಗಾದರೂ ಆಗೋಣ ಅಂತಿದ್ದೀವಿ, ವಿ ವಿಲ್ ರೀಡ್ ಅಟ್ ದಟ್ ಟೈಮ್ ಅಂತ ಅಂತಿದ್ದರೆ NCERT ಬುಕ್ಸ್ ನಿಮಗೆ NCERT ವೆಬ್ಸೈಟಲ್ಲೇ ಸಿಗುತ್ತೆ. ಸೊ ಆ ಬುಕ್ಸನ್ನು ಸ್ವಲ್ಪ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಹಿಸ್ಟ್ರಿ ಜಿಯೋಗ್ರಫಿಗೆ ಸ್ವಲ್ಪ NCERT ಬುಕ್ಸ್ ಓದಿದ್ರೆ ತುಂಬ ಅನುಕೂಲ. ಫೈನ್. NCERT ಬುಕ್ಸ್ 6th ಇಂದ 12th ಫ್ರೀಲಿ ಅವೈಲಬಲ್ ಆನ್ಲೈನ್. ಯು ಕ್ಯಾನ್ ಡೌನ್ಲೋಡ್ ಇಟ್. 6th standard to 12th standard you can download and read it. Fine. ಹಿಸ್ಟ್ರಿಗೆ ಯು ಹ್ಯಾವ್ ಎ ಬುಕ್, ಸ್ಪೆಕ್ಟ್ರಮ್ ಅಂತ ಒಂದು ಬುಕ್. IPS ಆಫೀಸರು ಅವ್ರ ನೋಟ್ಸನ್ನು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ಸಿಗೆ ಕೊಟ್ಟು ಅವ್ರ ಕೈಯಲ್ಲಿ ಟೈಪ್ ಮಾಡಿಸಿ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಅವ್ರ ನೋಟ್ಸನ್ನು ಕೊಟ್ಟಿದ್ದಾರೆ. ಫೈನ್. ನೀವು ಆ ಬುಕ್ಕನ್ನು ಓದಿದಾಗ, ಸ್ಪೆಕ್ಟ್ರಮ್ ಮಾಡ್ರನ್ ಇಂಡಿಯನ್ ಹಿಸ್ಟ್ರಿ ಅಂತ, ಆ ಬುಕ್ಕನ್ನು ಓದಿದಾಗ ದಯವಿಟ್ಟು ನೀವು ಮತ್ತೆ ನೋಟ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾವು ನಿಮಗೆ ಸಮ್ಮರಿ ಕೊಟ್ಟರೆ ನೀವು ಅದರಲ್ಲಿ ಸಮ್ಮರಿ ಮಾಡ್ಕೊಳಕ್ಕೆ ಹೋದರೆ ರೈಟ್, ವಿಲ್ ಯು ಸ್ಕೋರ್? ಸ್ಕೂಲಲ್ಲಿ ನಮಗೊಂದು ಆನ್ಸರ್ ಕೊಡ್ತಾರೆ, 4 ಮಾರ್ಕ್ಸ್ಗೆ ಇಷ್ಟು ಬರೀಬೇಕು ಅಂತ. ನೀವು ಅದರಲ್ಲಿ ಕಮ್ಮಿ ಮಾಡ್ಕೊಂಡು ಹೋದರೆ ಯು ವಿಲ್ ನಾಟ್ ಸ್ಕೋರ್. ಸೊ ನೆವರ್ ಎವರ್ ಡೂ ನೋಟ್ಸ್ ಫ್ರಮ್ ಸಚ್ ಬುಕ್ಸ್. NCERT ಈಸ್ ಆಲ್ಸೋ ಲೈಕ್ ನೋಟ್ಸ್. ಡೋಂಟ್ ಮೇಕ್ ನೋಟ್ಸ್ ಫ್ರಮ್ ದೆಮ್. ನೆಕ್ಸ್ಟ್ ನಿಮಗೆ ಪಾಲಿಟಿ ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಇದೆ. ನಾರ್ಮಲಿ ಪಾಲಿಟಿ ಅಂದರೆ ಕಾನ್ಸ್ಟಿಟ್ಯೂಷನ್, ಆದರೆ ಲಾಯರ್ಸ್ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ. ಇದು ಸ್ವಲ್ಪ ಸ್ಟೂಡೆಂಟ್ಸ್ ಪರವಾಗಿ ಬರೆದಿರುವಂತಹ ಒಂದು ಬುಕ್. ಆದ್ದರಿಂದ ಈ ಲಕ್ಷ್ಮೀಕಾಂತ್ ಅನ್ನೋ ಬುಕ್ಕನ್ನು ನೀವು ಎಲ್ಲೇ ಕೇಳಿದ್ರೂ ಕೊಡ್ತಾರೆ. ದಿಸ್ ಈಸ್ ಆಲ್ಸೋ ನೋನ್ ಆಸ್ ಬೈಬಲ್ ಫಾರ್ UPSC, ರೈಟ್? ಲಕ್ಷ್ಮೀಕಾಂತ್ ಫಾರ್ ಇಂಡಿಯನ್ ಪಾಲಿಟಿ. ಇದು ನೋಡಿದ್ರೆ ಸಾಕು, ಪ್ರಾಪರಾಗಿ ಲೈನ್ ಟು ಲೈನ್ ಓದಿದ್ರು ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಎಕಾನಮಿಗೆ 12th ಸ್ಟ್ಯಾಂಡರ್ಡಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ NCERT ಬುಕ್ ಒಂದಿದೆ. ಬಡ್ಜೆಟ್ ಕೇಳಿರ್ತೀರ, ಬಡ್ಜೆಟ್ ಓದ್ಕೊಂಡು ಈ ಮ್ಯಾಕ್ರೋ ಎಕನಾಮಿಕ್ಸ್ ಓದ್ಕೊಂಡ್ರೆ ಸಾಕು. ಸುಮಾರು ವಿಡಿಯೋಸ್ ಎಲ್ಲ ನಿಮಗೆ ಆನ್ಲೈನಲ್ಲಿ ಇದೆ ಇವತ್ತು.
ಇವತ್ತಿನ ದಿನ ಇಂಟರ್ನೆಟ್ಟಲ್ಲಿ ಮೊನ್ನೆ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಬಂದಿತ್ತು, ಕೆಲವರು ಈ ರೈಲ್ವೇಸಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಫ್ರೀ ವೈಫೈ ಯೂಸ್ ಮಾಡ್ಕೊಂಡು ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅಂತ. ಇವತ್ತು ಜಿಯೋ ಇರೋದ್ರಿಂದ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡು ಓದುವ ಅವಶ್ಯಕತೆ ಏನಿಲ್ಲ. ಎಲ್ಲರಿಗೂ ಮನೆಯಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದೆ. ಆ ಇಂಟರ್ನೆಟನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ವೀಡಿಯೋಸ್ ಆರ್ ಅವೈಲಬಲ್, ಬೆಸ್ಟ್ ವೀಡಿಯೋಸ್ ಆರ್ ಅವೈಲಬಲ್, ಯು ಕ್ಯಾನ್ ವಾಚ್ ದೆಮ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಎಥಿಕ್ಸ್ಗೆ ಮೇಡಮ್ ವಾಸ್ ಆಲ್ಸೋ ಟೆಲ್ಲಿಂಗ್ ಅಬೌಟ್ DK ಬಾಲಾಜಿ ಅವ್ರದ್ದು, ನಮ್ಮ ಕನ್ನಡದವರೇ, ಅವ್ರದ್ದೇ ಒಂದು ಎಥಿಕ್ಸ್ ಬುಕ್ ಇದೆ. ಆ ಬುಕ್ಕಲ್ಲಿರೋ ಪಾಯಿಂಟ್ಸನ್ನೆಲ್ಲ ನೀವು ಪ್ರಾಪರಾಗಿ ಓದ್ಕೊಂಡು ಮಾಡಿದ್ರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್. ನಾನು ಹೇಳಿರೋದು ಒಂದು 5-6 ಬುಕ್ ಹೇಳಿದ್ದೀನಿ ಅಷ್ಟೇ. ಮಿಕ್ಕಿದ್ದೆಲ್ಲ ನೀವು ಓದಬೇಕಾಗಿರೋದು ನ್ಯೂಸ್ ಪೇಪರಿಂದ. ಫಸ್ಟ್ ನೀವು ಅಭ್ಯಾಸ ಮಾಡ್ಕೋಬೇಕಾಗಿರೋದು ಏನು ಅಂದರೆ ನ್ಯೂಸ್ ಪೇಪರ್ ಓದೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಹಾಬಿ ಇಟ್ಕೊಳ್ಳಿ ಅಂತ ಅಂದರು ಅವರು. ರೈಟ್, ಟ್ರೈ ಟು ರೀಡ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಏನಕ್ಕೆ ಓದಬೇಕು ಅಂದರೆ ಐ ವಿಲ್ ಟೆಲ್ ಯು ಡಿಫ್ರೆನ್ಸ್ ಬಿಟ್ವೀನ್ US ಸಿಟಿಸನ್ ಆ್ಯಂಡ್ ಇಂಡಿಯನ್ ಸಿಟಿಸನ್. US ಸಿಟಿಸನ್ ಯಾರಾದರೂ ಒಬ್ಬ ಪೊಲೀಸ್ ಆಫೀಸರ್ ಬಂದು ಏನಾದರೂ ಕೇಳಿದ್ರೆ US ಸಿಟಿಸನ್ ರೂಲ್ಸ್ ಪ್ರಕಾರ ನಾನು ಈಗ ಮಾಡಬಹುದು, ನೀವು ಕೇಳೋ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ. ಅವ್ರು ಡೈರೆಕ್ಟಾಗೆ ಕೇಳ್ತಾರೆ ಬಿಕಾಸ್ ದೇ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಟ್ ಫಾರ್ ಅಸ್ ಪೊಲೀಸ್ ಬಂದ ತಕ್ಷಣ ಅವ್ರು ಏನು ರೂಲ್ಸ್ ಹೇಳಿದ್ರು ನಾವು ಅದೇ ರೂಲ್ಸ್ ಅಂತ ಫಾಲೋ ಮಾಡೋದು ಇರುತ್ತೆ. Until and unless citizens are empowered in this country, democracy will not sustain. ಡೆಮಾಕ್ರಸಿ ಸಸ್ಟೈನ್ ಆಗಬೇಕು ಅಂತ ಅಂದರೆ ಸಿಟಿಸನ್ಸ್ ಎಂಪವರ್ಮೆಂಟ್ ಇರಬೇಕು. ನೀವು ನಿಮ್ಮ ದೇಶದ ಬಗ್ಗೆ ತಿಳ್ಕೊತಿದ್ದೀರಾ, ನಿಮ್ಮ ದೇಶದಲ್ಲಿ ನಡೀತಿರೋದ್ರ ಬಗ್ಗೆ ತಿಳ್ಕೊತಿದ್ದೀರಾ. ಆ ಒಂದು ಉತ್ಸಾಹದಿಂದ ಓದಿದಾಗ ನಿಮಗೆ ಅಲ್ಲಿರೋ ಒಂದು ಸೂಕ್ಷ್ಮತೆ ಗೊತ್ತಾಗುತ್ತೆ. ಇವತ್ತು ನೀವು IAS ಕ್ಲಿಯರ್ ಆಗಿದ ತಕ್ಷಣ ನಿಮಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಬರಲ್ಲ, ನಾರ್ತ್ ಈಸ್ಟಲ್ಲಿ ಬರ್ಬೋದು. ಎಲ್ಲಿ ಬಂದ್ರೂ ಅಲ್ಲಿರೋ ಪ್ರಾಬ್ಲಮ್ಸ್ಗೆ ಕೆಲವೊಂದು ಸಲ್ಯೂಷನ್ಸ್ ಇರುತ್ತೆ. ತಿರುಪತಿಗೆ ಹೋಗ್ತೀರಾ, ದರ್ಶನ ಸಿಗಲ್ಲ, ಎಷ್ಟೊತ್ತಾದರೂ ಆಗಲ್ಲ, ಯು ಫೀಲ್ ಬೋರ್ಡ್. ಇಫ್ ಯು ಆರ್ TTD ಡೈರೆಕ್ಟರ್, ವಾಟ್ ವಿಲ್ ಯು ಡೂ? ಡು ಯು ಥಿಂಕ್, ಡು ಯು ಅಂಡರ್ಸ್ಟ್ಯಾಂಡ್? ಯಾವತ್ತು ನಾನು ಆ ಪೊಸಿಷನಲ್ಲಿದ್ದರೆ ಆ ಸಿಚುಯೇಷನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಪೇಪರ್ ಇಟ್ಟಿದ್ದಾರೆ, ಎಥಿಕ್ಸ್ ಪೇಪರ್ ಅಂತ. ಆ ಪೇಪರಲ್ಲಿ ಅವ್ರು ಕೇಳೋದೆಲ್ಲ, ಒಂದು ಸತಿ ಏನು ಕ್ವಶನ್ ಕೇಳಿದ್ರು, ನೀವೆಲ್ಲ ಒಂದು ಐಲ್ಯಾಂಡಲ್ಲಿ ಇದ್ದೀರಾ, ಐಲ್ಯಾಂಡಲ್ಲಿ ತುಂಬ ಜೋರಾಗಿ ಮಳೆ ಬಿದ್ದಿರೋದ್ರಿಂದ ಐಲ್ಯಾಂಡ್ ಫುಲ್ಲು ನೀರು ಬಂದ್ಬಿಟ್ಟಿದೆ. ಆ ಐಲ್ಯಾಂಡಲ್ಲಿ ಟೂರಿಸ್ಟ್ಗಳಿದ್ದಾರೆ, ಪೇಷಂಟ್ಸ್ ಇದ್ದಾರೆ, ಓಲ್ಡ್ ಪೀಪಲ್ ಇದ್ದಾರೆ, ರೈಟ್, ಚಿಲ್ಡ್ರನ್ ಇದ್ದಾರೆ, ಪ್ರಿಸನರ್ಸ್ ಇದ್ದಾರೆ, CRPF ಪೀಪಲ್ ಇದ್ದಾರೆ. ನೀವು ಯಾರನ್ನು ಫಸ್ಟ್ ಕರ್ಕೊಂಬರ್ತೀರಾ? ಆರ್ಡರಲ್ಲಿ ಯಾರಾದ್ಮೇಲೆ ಯಾರನ್ನು ಫಸ್ಟು ನೀವು ಪ್ರೊಟೆಕ್ಟ್ ಮಾಡ್ತೀರಾ, ಸೇವ್ ಮಾಡ್ತೀರಾ? ಅದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಅಂದರೆ ಅವ್ರು ಏನು ಕೇಳ್ತಿದ್ದಾರೆ, ಒಂದು ಸಿಚುಯೇಷನನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಾ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ UPSCನ ಡೋಂಟ್ ಥಿಂಕ್ ಒಂದು 4-5 ಬುಕ್ಸ್ ಇಸ್ ಕೋರ್, ರಿಮೈನಿಂಗ್ ಇಸ್ ಆಲ್ ಕರೆಂಟ್ ಅಫೇರ್ಸ್. ಫಾರ್ ದಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಇಸ್ ಮಸ್ಟ್. ಒಂದು ನಿಮ್ಮ ಲೋಕಲ್ ನ್ಯೂಸ್ ಪೇಪರ್ ಓದ್ಕೊಳ್ಳಿ, ಕರ್ನಾಟಕದ ಬಗ್ಗೆ ಅರಿವಿರೋದಕ್ಕೆ. ಜೊತೆಗೆ ಯಾವುದಾದ್ರೂ ಇಂಗ್ಲೀಷ್ ನ್ಯೂಸ್ ಪೇಪರ್. ಮ್ಯಾಮ್ ವಾಸ್ ಟಾಕಿಂಗ್ ಅಬೌಟ್ ಹಿಂದೂಸ್ತಾನ್ ಟೈಮ್ಸ್ ಆಗಲಿ, ಹಿಂದೂ ಆಗಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ, ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಪ್ರಾಪರಾಗಿ ಫಾಲೋ ಮಾಡಿ. ಸರ್ ನನಗೆ ಅರ್ಥ ಆಗ್ತಿಲ್ಲ, ನ್ಯೂಸ್ ಪೇಪರ್ ಹೇಗೆ ಓದೋದು, ಏನು ಮಾಡೋದು, ನನಗೆ ತುಂಬ ಟೈಮ್ ಹಿಡಿಸುತ್ತೆ, 3 to 4 hours ಓನ್ಲಿ ನ್ಯೂಸ್ ಪೇಪರೇ ಓದಬೇಕು ಅಂದರೆ ನನಗೆ ಕಷ್ಟ ಆಗ್ತಿದೆ. ಇದಕ್ಕೆ ರವಿ ಸರ್ ಹೇಳ್ತಿದ್ರು, ವಿ ವಿಲ್ ಹ್ಯಾವ್ ಎ ಸೆಷನ್ ಓನ್ಲಿ ಆನ್ ಹೌ ಟು ರೀಡ್ ನ್ಯೂಸ್ ಪೇಪರ್ ಇನ್ ಲೆಸ್ ಟೈಮ್. ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಓದಬೇಕು, ಯಾರು ಟಾಪರ್ಸ್ ಪ್ರಾಪರಾಗಿ ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಫೇಲ್ಯೂರ್ ಕ್ಯಾಂಡಿಡೇಟ್ಸ್ ಏನು ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ವಿ ವಿಲ್ ಹ್ಯಾವ್ ಎ ಸೆಷನ್ ಓನ್ಲಿ ಆನ್ ದೀಸ್ ಥಿಂಗ್ಸ್. ನ್ಯೂಸ್ ಪೇಪರ್, ಎಲ್ರಿಗೂ ಒಂದು ನ್ಯೂಸ್ ಪೇಪರ್ ಕೊಟ್ಟು ಎಷ್ಟು ಟೈಮ್ ಹಿಡಿಸುತ್ತೆ, ಯಾವ್ದು ಓದ್ತಿದ್ದೀರಾ, ಅನವಶ್ಯಕವಾಗಿ ಯಾವುದನ್ನು ಓದ್ತಿದ್ದೀರಾ, ಪ್ರತಿಯೊಂದನ್ನು ಚಾನಲೈಸ್ ಮಾಡೋದಕ್ಕೆ ವಿ ವಿಲ್ ಹ್ಯಾವ್ ಎ ಪ್ರಾಪರ್ ಸೆಷನ್. ಐ ಥಿಂಕ್ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್ ಬಿಕಾಸ್ ಯು ಹ್ಯಾವ್ ಟು ಟಾಕ್ ಟು ಅದರ್ಸ್ ಆಸ್ ವೆಲ್. ಬಟ್ ನನಗೆ ಕೊಟ್ಟಿರೋ ಒಂದು ಟೈಮಲ್ಲಿ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಯಾವತ್ತೇ ಆಗಲಿ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವೋ ಆ ಎಕ್ಸಾಮ್ ಮೈಂಡ್ಸೆಟ್ಟಿಂದ ಓದಬೇಕು. ಬ್ಯಾಂಕಿಗೆ ಪ್ರಿಪೇರ್ ಆದರೆ ಬ್ಯಾಂಕಿಂಗ್ ಲೆವೆಲಲ್ಲೇ ಓದಬೇಕು. SSCಗೆ ಪ್ರಿಪೇರ್ ಆದರೆ SSC ಲೆವೆಲಲ್ಲೇ ಓದಬೇಕು. ಒಂದು SSC ಎಕ್ಸಾಮಲ್ಲಿ
ಏನು ಕೇಳಿದರು ಅಂದರೆ ಅಮಾಂಗ್ ದ ಫಾಲೋಯಿಂಗ್ ಹೂ ಈಸ್ ಟಾಪರ್ ಅಂತ, ಲೈಕ್ ಹೂ ಈಸ್ ಟಾಲೆಸ್ಟ್ ಅಂತ ಕೇಳಿದರು. ಕಟ್ರೀನಾ ಕೈಫ್, ಏನೋ ಅನುಷ್ಕಾ ಶರ್ಮಾ, ಒಂದು 4 ಜನರ ಹೆಸರು ಕೊಟ್ಬಿಟ್ಟು ಇವ್ರು 4 ಜನರಲ್ಲಿ ಯಾರು ಟಾಲೆಸ್ಟ್ ಅಂತ ಕೇಳಿದರು. ಯು ಪಿ ಎಸ್ ಸಿಗೆ ಹಂಗೆ ಓದಿದ್ರೆ ಪಾಸ್ ಆಗಲ್ಲ, ಆ ಎಕ್ಸಾಮ್ಗೆ ಯು ಪಿ ಎಸ್ ಸಿ ಥರ ಓದಿದ್ರೆ ಪಾಸ್ ಆಗಲ್ಲ. ಯು ಅಂಡರ್ಸ್ಟ್ಯಾಂಡ್? ಎವ್ರಿ ಎಕ್ಸಾಮ್ ಹ್ಯಾಸ್ ಇಟ್ಸ್ ಯುನೀಕ್ ಪ್ಯಾಟ್ರನ್. ಯು ಪಿ ಎಸ್ ಸಿಗೆ ಬೇಕಾಗಿರೋದು ಕ್ಲಾರಿಟಿ. ಎಷ್ಟು ಕ್ಲಾರಿಟಿಯಿಂದ ನೀವು ಹೋಗ್ತಿರೋ ಅಷ್ಟು ಕ್ಲಾರಿಟಿಯಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ಫುಲ್ ಆಗ್ತೀರಾ. ನಮ್ಮ ಮುಂದೆನೇ ವಿ ಹ್ಯಾವ್ ಪೀಪಲ್ ಹೂ ಹ್ಯಾವ್ ಕ್ಲಿಯರ್ಡ್ ಸಕ್ಸಸ್ಫುಲಿ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಟೆಂಪ್ಟ್ಸ್ ಇಟ್ ಸೆಲ್ಫ್ ಅಲ್ವಾ. 23, 24 years, 25 years you have people. I think this is the right time to start. Nothing is delayed. Even now if you think next year June 2nd you can give the exam and after that you will be able to clear. For that ನಿಮಗೆ ಏನೇನು ಗೈಡೆನ್ಸ್ ಬೇಕೋ, ಯಾವ ರೀತಿ ಗೈಡೆನ್ಸ್ ಬೇಕು, ಸರ್ ನಾನು ಓದ್ತಿದ್ದೀನಿ ಹೇಗೆ ಪ್ರಿಪೇರ್ ಆಗಬೇಕು, ವರ್ಕಿಂಗಲ್ಲಿದ್ದೀನಿ ಯಾವ ರೀತಿ ಪ್ರಿಪೇರ್ ಆಗಬೇಕು, 2 yearsಯಿಂದ ಓದ್ತಿದ್ದೀನಿ ಇನ್ನೇನೇನು ಓದಬೇಕು, ನಿಮಗೆ ಏನೇನು ಬೇಕೋ ಪ್ರತಿಯೊಂದಕ್ಕೂ ಪರ್ಸ್ನಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಕೂಡ ವಿ ಹ್ಯಾವ್ ಸಮ್ ಟಾಪರ್ಸ್. ದೇ ವಿಲ್ ಸಿಟ್ ವಿತ್ ಯು ಆ್ಯಂಡ್ ದೇ ವಿಲ್ ಟಾಕ್ ಟು ಯು. ಯಾವ ರೀತಿ ನೀವು ಇನ್ನೂ ಚೇಂಜ್ ಮಾಡಿಕೊಂಡ್ರೆ ಎಕ್ಸಾಮ್ ಕ್ಲಿಯರ್ ಆಗೋ ಸಾಧ್ಯತೆಗಳು ಬೆಳೆಯುತ್ತೆ. ಇದನ್ನೆಲ್ಲದನ್ನು ರವಿ ಸರ್ ಅವರ ಒಂದು ಪ್ರಿಪರೇಷನ್ ಟೈಮಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೋ ಆ ಯಾವುದನ್ನು ಮತ್ತೆ ಸ್ಟೂಡೆಂಟ್ಸ್ಗೆ ಆಗಬಾರ್ದು ಅಂತ ಹೇಳಿ ಆ ಒಂದು ಮೆಥಡಾಲಜಿನ ಈ ಇನ್ಸ್ಟಿಟ್ಯೂಷನಲ್ಲಿ ಇಡಬೇಕು ಅಂತ ಇದ್ದಾರೆ. ಇಂಡಿಯಾನಲ್ಲಿರೋ ಬೆಸ್ಟ್ ಫ್ಯಾಕಲ್ಟೀಸ್ನೆಲ್ಲ ಕರ್ಕೊಂಬಂದು ಅವ್ರ ಕೈಯಲ್ಲಿ, ಈಗ ಮೇಡಮ್ ಹೇಳಿದ್ರು ಸೆಲ್ಫ್ ಪ್ರಿಪೇರ್ ಮಾಡಿದ್ರು ಅಂತ. ದ ಓನ್ಲಿ ಡಿಫರೆನ್ಸ್ ಎ ಫ್ಯಾಕಲ್ಟಿ ಕ್ಯಾನ್ ಡೂ ಇಸ್, ಇಫ್ ಯು ರೀಡ್ ಎ ಬುಕ್ in 1 month, I can help you to read it in 10 days. That's the only difference. But I won't be coming and writing the exam. Correct? It is you who have to read. I can simplify. I can do only that. Fine? So, ದಯವಿಟ್ಟು ಇಲ್ಲಿ ಇರುವಂತಹ ಒಂದು ಸ್ಕಿಲ್ಸನ್ನಾಗಲಿ, ಸೆಂಟರ್ಸನ್ನಾಗಲಿ, ರೀಡಿಂಗ್ ರೂಮ್ಸು, ಟಾಪರ್ಸ್ ಆಗಲಿ, ಇವ್ರಿಗೆ ಇರೋ ನಾಲೆಜನ್ನಾಗಲಿ ಯೂಸ್ ಮಾಡಿಕೊಂಡು ಯು ಆಲ್ಸೋ ಶುಡ್ ಬಿಕಮ್ ಎ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಎನಿಥಿಂಗ್, ಐ ವಿಲ್ ಬಿ ಹಿಯರ್. ಯು ಕ್ಯಾನ್ ಆಸ್ಕ್ ಮೀ ಆಫ್ಟರ್ ದ್ಯಾಟ್. Meanwhile, I will just request you that there are some standard websites available. ನೀವು ಆ ವೆಬ್ಸೈಟಲ್ಲಿ ಹೋಗಿ ನಿಮ್ಮೊಂದು ಇಮೇಲ್ ಐ ಡಿನ ಕೊಟ್ಟರೆ ಪ್ರತಿದಿನ ನಡೀತಿರೋ ಕರೆಂಟ್ ಅಫೇರ್ಸ್ ಇವುಗಳನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅವ್ರದ್ದು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮ್ಮ ಇಮೇಲ್ ಐ ಡಿಸನ್ನು ಕೊಟ್ಟರೆ ಪ್ರತಿದಿನ ಏನೇನು ದೇಶದಲ್ಲಿ ನಡೆದಿದೆ, ಏನು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅನ್ನೋದು ನಿಮಗೆ ಬರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಫೈನ್. IDSA ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ನಮ್ಮ ದೇಶ ಬೇರೆ ದೇಶದ ಜೊತೆ ಯಾವ ರೀತಿ ಸಂಬಂಧಗಳನ್ನ ಬೆಳೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. 2 ವೆಬ್ಸೈಟನ್ನು ಸ್ವಲ್ಪ ಫಾಲೋ ಮಾಡಿ. ಇಟ್ ಶುಡ್ ಬಿ ಮೋರ್ ದೆನ್ ಎನಫ್. ಫೈನ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಅ ಲಾಟ್.